ಈಗ ನಾನು ಹೇಳ್ತಕ್ಕಂಥದ್ದು ಇದು ಟಾರ್ಗೆಟ್ ಮಾಡಿ ಪೊಲಿಟಿಕ್ಸ್ ಮಾಡಬಾರ್ದು ಸರ್ಕಾರ. ಅಲ್ಲಿ ಪರಶುರಾಮ್ ಅವರು ಇದು ಪೊಲೀಸ್ ಆಫೀಸರ್ ತೀರ್ಕೊಂಡ್ರು. ಅದು ಇವತ್ತಿಗೂ ಹಾರ್ಟ್ ಅಟ್ಯಾಕ, ಸುಯಿಸೈಡ, ಮರ್ಡರ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಅವರ ವಿರುದ್ಧ ಇದು ಚೆನ್ನಾರೆಡ್ಡಿ ಮತ್ತು ಅವರ ಮಗ MLA ಚೆನ್ನಾರೆಡ್ಡಿ, ಯಾದಗಿರಿ ಚೆನ್ನಾರೆಡ್ಡಿ ಅವರ ಮಗನ ಮೇಲೆ ಕಂಪ್ಲೇಂಟ್ ಆಯಿತು. ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೇಸಾಗಿದೆ. ಇಷ್ಟೆಲ್ಲ ಆದರೂ ಎರಡೂವರೆ ತಿಂಗಳುಗಳಾದರೂ ನೀವು ಅವ್ರನ್ನ ಬಂಧಿಸದೆ ನೀವು ರಕ್ಷಣೆ ಕೊಟ್ಕೊಂಡಿದ್ದೀರಿ. ಇಷ್ಟೆಲ್ಲ ನೇರವಾಗಿ ಗೊತ್ತಿದ್ರು. ಆದರೆ ಮುನ್ರತ್ನಂ ಅವರು ಒಂದು ವಿಡಿಯೋ ಬಂದಿದೆ, ಸರಿ, ಅದು ಸತ್ಯಾಸತ್ಯತೆಗಳನ್ನು ನೀವು ಅವಲೋಕನ ಮಾಡಬೇಕಲ್ಲ. ಇನ್ವೆಸ್ಟಿಗೇಟ್ ಮಾಡಿದ್ದೀರಾ ಅಥವಾ ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸಿದ್ದೀರಾ, FSL ಕಳಿಸಿದ್ದೀರಾ? ಅವರು ನಿಜವಾಗೂ ಮಾತಾಡಿದರೆ ನೋಡಿ, ತಪ್ಪು ಯಾರು ಮಾಡಿದ್ರು ತಪ್ಪೇ, ಅದನ್ನು ಆಮೇಲೆ ಮಾತಾಡೋಣ. ಬಟ್ ನಿಮಗೇನೂ ಗೊತ್ತಿಲ್ಲದೆ 10 ಗಂಟೆ, ಕೇವಲ 10 ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀರಲ್ಲ. ಆದರೆ ನೀವು ಚೆನ್ನಾರೆಡ್ಡಿನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅಂದರೆ ಇದು ಟಾರ್ಗೆಟ್ ಪೊಲಿಟಿಕ್ಸ್ ಅಲ್ವಾ? ನೀವು ಇನ್ವೆಸ್ಟಿಗೇಷನ್ನು ಎಲ್ಲ ಮಾಡಿ ಅದು ಸಾಬೀತಾದರೆ ಆ ನಂತರ ನೀವು ಕ್ರಮ ತಗೋಬೇಕು. ಅದನ್ನು ಬಿಟ್ಟು ಯಾಕೆ ಈ ರೀತಿ ಮಾಡಿದ್ರಿ? ಏನೂ ಗೊತ್ತಿಲ್ಲದೆ ನೀವು ತಗೊಂಡಾಗ ಅವ್ರನ್ನ ಅರೆಸ್ಟ್ ಯಾಕೆ ಮಾಡಿದ್ರಿ? ಜೈಲಿಗೆ ಯಾಕೆ ಕಳಿಸಿದ್ರಿ? ಇದು ಜನ ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಇದು ಟಾರ್ಗೆಟ್ ಪೊಲಿಟಿಕ್ಸ್ ಅನ್ನೋದು ಇದನ್ನೇ ವ್ಯಂಜನ್ ಪೊಲಿಟಿಕ್ಸ್ ಅಂತಾರೆ. ಸಹಜವಾಗಿ ಯಾರನ್ನು ತಾನು ಇವತ್ತಿನವರೆಗೆ ಪಾಕಿಸ್ತಾನ ಏನೋ ಬಾಂಗ್ಲಾದೇಶದ ಸ್ಥಿತಿ ಗವರ್ನರ್ಗೆ ಬರ್ಬೋದು, ನಾವು ಗವರ್ನರ್ ಹೌಸ್ಗೆ ನುಗ್ಗಿ ಅವ್ರನ್ನ ಅಲ್ಲಿಂದ ಓಡಿಸ್ತೀವಿ ಅಂತೇಳಿ ಡಿಸೋಜಾ ಅವರು MLC ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವ್ರ ವಿರುದ್ಧ ಏನು ಕ್ರಮ ಆಯಿತು? ಇದನ್ನು ಹೇಳ್ಬೋದು ಅವರು? ಅಂದರೆ ನಿಮ್ಮವರು ಏನು ಮಾಡಿದ್ರೂ ಸರಿ, ಬೇರೆಯವರು ಏನೂ ಮಾಡದಿದ್ರೂ ಅರೆಸ್ಟ್ ಮಾಡ್ತೀರಿ ಅಲ್ವಾ? ಇದು ನಿಮ್ಮ ವ್ಯಂಜನ್ ಪೊಲಿಟಿಕ್ಸು. ಹಗೆತನದ ರಾಜಕಾರಣವನ್ನು ದೂರ ಇಟ್ಟು ಜನರ ಕೆಲಸ ಮಾಡಿ, ಇಲ್ಲಾಂದರೆ ಜನರು ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಮಾಡಿಲ್ಲ ಅಂತ ಯಾರು ಹೇಳಿದ್ರು? ಅಥವಾ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು? ನಾನು ಮಾಡಿಲ್ಲ ಅಂತೂ ಹೇಳಲ್ಲ, ಅವ್ರು ಮಾಡಿದ್ದಾರೆ ಅಂತೂ ಹೇಳಲ್ಲ. ಇದು ಯಾರ ಕೆಲಸ? ನನ್ನ ಕೆಲಸನಾ? ಸರ್ಕಾರದ ಕೆಲಸ. ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಲಿ, ಅದು ನಿಜ ಅಂತ ಬಂದಾಗ ಅದರ ಮಾತು. ಇಲ್ಲ ನಿಜ ಅಲ್ಲ ಅಂತಂದರೆ ನೀವು ಅರೆಸ್ಟ್ ಮಾಡಿದ್ದು ಇದು ಪ್ರಯೋಜನ ಏನು? ಇದು ಅವರಿಗೆ ಅನ್ಯಾಯ ಮಾಡಿದಂಗೆ ಆಗಲಿಲ್ವೇ? ಮಾಡಿದ್ದಾರೆ ಅಂತಂದರೆ ಸರಿ, ಆದರೆ ಮಾಡಿದ್ದಾರೆ ಅಂತ ಮೊದಲೇ ಹೆಂಗೆ ಹೇಳಲಿಕ್ಕೆ ನೀವು ಸಾಧ್ಯ? ಇದು ನನ್ನ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.